ಸುಮಾರು ದಿವಸದಿಂದ ನೋಡಿದ್ದೆ, 6 months to 9 months, ನಿಯರ್ 1 year ಹತ್ರ ನೋಡಿದ್ದೆ. ರೆಗ್ಯುಲರ್ ನೋಡ್ತಾ ಇದ್ದೆ. ಬರ್ಬೇಕಂದ್ರೆ ಲಾಸ್ಟ್ ಒಂದು 3 months ಬ್ಯಾಕ್ ಬುಕ್ ಮಾಡಿದ್ದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಮಾವನವರೊಬ್ರು ಇದಾಗ್ಬಿಟ್ರು. ಮತ್ತೆ ಆಗಿ ಮತ್ತೆ ನಾನು ಲಾಸ್ಟ್ ಮಂತ್ ಬಂದಿದ್ದೆ. ಬಹಳ ಚೆನ್ನಾಗಿ ಅನಿಸ್ತು. ಏನ್ ಚೆನ್ನಾಗಿ ಅನಿಸ್ತು ಅಂದ್ರೆ ಇವರೆಲ್ಲ ಹೇಳ್ತಾ ಇರೋದೆಲ್ಲ ಪಾಸಿಟಿವ್ ಆಗಿದೆ. ನಾನೆಲ್ಲ ಆಲ್ರೆಡಿ ನನ್ನ ಆಧ್ಯಾತ್ಮಿಕ ಇರೋದ್ರಿಂದ ಇವ್ರ ಮಾತುಗಳೆಲ್ಲ ನಾನು ಬಹಳಷ್ಟು ನಂಬಿದೆ. ಸತ್ಯನೂ ಇದೆ. ಯಾಕಂದ್ರೆ ಇವ್ರು ಹೇಳ್ತಾರ ಕೆಲವೊಂದೆಲ್ಲಾನು ನಾವು ಪಾಸಿಟಿವ್ ಆಗಿ ವಿಚಾರ ಮಾಡಿದಾಗ ಇಸ್ ಟ್ರೂ, ನಾವು ಮಾಡ್ಬೋದು ಅಂತ ಅನಿಸ್ತು. ಮೊನ್ನೆಲ್ಲ ಅಫರ್ಮೇಷನ್ ಅಲ್ಲಿ ಬರಿತಾ ಇದ್ದೆ. ಮೊದಲೆಲ್ಲ ನಾನು ಓಂ ಶಾಂತಿ ಫಾಲೋವರು ಆಲ್ರೆಡಿ. ಅದರಲ್ಲಿ ಹೇಳ್ತಾರೆ, ನೀವು ಜೈಸ ಸೋಚಂಗೆ ವೈಸ ಬನೋಂಗೆ ಅಂತ. ನೀವು ಹೇಗೆ ವಿಚಾರ ಮಾಡ್ತೀರಾ ನೀವು ಹಾಗೆ ಆಗ್ತೀರಾ ಅಂತ ಇತ್ತು. ಇವರು ಅದೇ ಹೇಳ್ತಾ ಇದ್ರು. ಬಟ್ ಅಲ್ಲಿ ನಮ್ಗೆ ಅವ್ರು ಹೇಳಿದ್ರು, ಬಟ್ ಅದನ್ನ ನಾವು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಅಂದ್ರೆ ಇವರು ಹೇಗೆ ಹೇಳ್ತಿದಾರೆ ಅಂದ್ರೆ ಇದು ಈ ತರ ಮೆಥಡ್ ಅಲ್ಲಿ ಹೇಳ್ತಾ ಇದಾರೆ. ಅಂದ್ರೆ 1 to 1 ಫೇಸ್ ಟು ಫೇಸ್ ಹೇಳ್ತಾ ಇರೋದ್ರಿಂದ ನಮ್ಗೆ ಇದು ಚೆನ್ನಾಗಿ ಅನಿಸ್ತದೆ. ಇದನ್ನ ಆಲ್ರೆಡಿ ನಾನು ಬಹಳ ದಿವಸ ಬೇರೆ ಕಡೆ ಕೇಳಿದ್ದಕ್ಕೂ ನಮ್ಗೆ, ಬಟ್ ಅದನ್ನ ಫಾಲೋ ಮಾಡ್ತಾ ಇರ್ಲಿಲ್ಲ. ಬಟ್ ಇಲ್ಲಿ ಫಾಲೋ ಮಾಡ್ತಾ ಇದೀವಿ. ಅಂದ್ರೆ ಇದು ನನಗೆ ಬಹಳ ಚೆನ್ನಾಗಿ ಅನಿಸಿದೆ. ಆಮೇಲೆ ಗುರುಗಳೆಲ್ಲ ನೇರವಾಗಿ ಈ ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿದವ್ರಿಗೆ ಬಹಳ ಗೊತ್ತಾಗುತ್ತೆ. ಯೂಟ್ಯೂಬ್ ಅಲ್ಲಿ ಅದು ಜಸ್ಟ್ ಪರಿಚಯ ಹೇಳ್ತಾರೆ, ಬಟ್ ಇಲ್ಲಿ ಅಟೆಂಡ್ ಮಾಡಿದಾಗ ಎಲ್ಲ ಕ್ಲೀನ್ ಪಿಕ್ಚರ್ ಬಿಚ್ಚಿಟ್ಬಿಡ್ತಾರೆ. ನಾವು ಶ್ಯೂರ್ ಅವ್ರು ಹೇಳ್ದಂಗೆ ನಾವು ನಿಜವಾದ ಕೋಟ್ಯಾಧೀಶ್ವರ ಆಗ್ತೀವಿ ಅಂತ, ಎಲ್ಲ ರೀತಿಯಿಂದ ಆಗ್ತೀವಿ ಅಂತ ನನಗೆ ಹಾರ್ಟ್ಲಿ ಹೇಳಕ್ ನಾನು ಬಹಳ ಇಷ್ಟಪಡ್ತೀನಿ. ಎಲ್ಲರೂ ನೀವು ಬನ್ನಿ, ಎಲ್ಲರೂ ಕೋಟ್ಯಾಧೀಶ್ವರ ಆಗ್ರಿ. ನಿಜವಾದ ಆದಿ ಸನಾತನ ನಮ್ ದೇವಿ ದೇವತಾ ಧರ್ಮ ಐತಲ್ಲ, ಅದನ್ನೇ ಇವ್ರು ಹೇಳ್ತಾ ಇರೋದು.